ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ಪ್ರೋಗ್ರಾಮ್ಸ್ ಅಂದರೆ ಹೆರಿಟೇಜ್ ವಾಕ್ ಅಂತ ಹೇಳಿ. ಇದು ಹಿರೇಬೆಣಕಲ್ ಗಂಗಾವತಿ ತಾಲೂಕಿನಲ್ಲಿರುವಂಥ ಒಂದು ಗ್ರಾಮ. ಪ್ರವಾಸೋದ್ಯಮ ಸಚಿವಾಲಯ ಹಾಗೂ ಜಿಲ್ಲಾಡಳಿತ ಸಹಭಾಗಿತ್ವದಲ್ಲಿ DC ನಳಿನ್ ಕುಮಾರ್ ಅವರು ಮತ್ತು ಅರಣ್ಯ ಅಧಿಕಾರಿಗಳು, ಹಂಪಿ ಹೆರಿಟೇಜ್ ಆಫೀಸರ್ಸ್ಗಳು ಮತ್ತು ನಮ್ಮ KYTC ಮತ್ತು ಲಿವ್ ವಿತ್ ಹ್ಯುಮ್ಯಾನಿಟಿ ಗ್ರೂಪ್ ಕಡೆಯಿಂದ ಈ ತಾಣವನ್ನು ಯುನೆಸ್ಕೋ ಹೆರಿಟೇಜ್ ಸೆಂಟ್ರಿಗೆ ಸೇರಿಸಬೇಕಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮುಖಾಂತರ ಕೈಗೊಂಡಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಇವತ್ತಿನ ಒಂದು ಪ್ರೋಗ್ರಾಮ್. ಸೊ ಇವತ್ತು ನೋಡಿ ಯಾರಿದ್ದಾರೆ ನಮ್ಮ ಜೊತೆ. ಜಮ್ ಅನ್ನೋದಿದೆ ಡೈಮಂಡ್ ಆಫ್ ಕೊಪ್ಪಳ. ಅದ್ಭುತಗಳಿವೆ. ಮೋರ್ರ ಬೆಟ್ಟ ಮತ್ತು ಪ್ರಾಣೇಶ್ ಅವರು, ಮೂರನೇದು ಡೆಂಟಿಸ್ಟ್ ಶಿವಕುಮಾರ್ ಅವರು. ಒಂದು ಅದ್ಭುತ ಮತ್ತು ಪ್ರಾಣೇಶ್ ಅವರು ನಮ್ಮ ಜಿಲ್ಲೆಯ ಅದ್ಭುತ. ಅವೆರಡರ ಸಮಾಗಮ ಇವತ್ತು ಆಗ್ತಾ ಇದ್ದಾವೆ. ಇವತ್ತು 25/7/2024 ಅವಿಸ್ಮರಣೀಯ ದಿನ. ಈ ಪ್ರವಾಸೋದ್ಯಮದಲ್ಲಿ ಕೊಪ್ಪಳ ಅವಿಸ್ಮರಣೀಯ ದಿನ. ಇನ್ನು ಮುಂದೆ ನಮ್ಮ ಕೊಪ್ಪಳ ಜಿಲ್ಲೆ ಪ್ರವಾಸೋದ್ಯಮದಲ್ಲಿ ಇನ್ನಿಷ್ಟು ಎತ್ತರ ಬೆಳೀಲಿ ಅಂತ ನಾನು ಕೇಳ್ಕೊಳ್ತೇನೆ. ಬೆಸ್ಟ್. ಬನ್ನಿ ಇವತ್ತಿನ ಒಂದು ಹೆರಿಟೇಜ್ ವಾಕ್ಗೆ ನಮ್ಮವರೇ ಆದ ಗಂಗಾವತಿ ಪ್ರಾಣೇಶ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ತುಂಬ ಸರಳ ವ್ಯಕ್ತಿತ್ವದ ಮನುಷ್ಯರು. ಈ ಮೌರ್ಯರ ಮನೆಗಳು ಅಥವಾ ಸಮಾಧಿಗಳು ಇದಾವೆಲ್ಲ, ಇವು ಒಂಥರ ಅದ್ಭುತವಾದ ಸ್ಟ್ರಕ್ಚರ್ಸ್ಗಳು. ಬರೀ ಕಲ್ಲನ್ನು ಒಂದರ ಮೇಲೆ ಒಂದು ಬ್ಯಾಲೆನ್ಸ್ ಮಾಡಿದ್ದಾರೆ. ಅದು ಮತ್ತು ಈ ಪ್ರದೇಶ ಬೆಟ್ಟಗುಡ್ಡಗಳಿಂದ ಆಗಿರುವಂಥ ಒಂದು ಪ್ರದೇಶ. ಸುಮಾರು ಸಾವಿರಾರು ವರ್ಷಗಳಿಂದ ಇವು ಮಳೆ, ಗಾಳಿ, ಬಿಸಿಲಿನ ಹೊಡೆತವನ್ನು ತಡ್ಕೊಂಡು ಇಲ್ಲಿವರೆಗೂ ಸುಸ್ಥಿತಿಯಲ್ಲಿವೆ. ಸೊ ಈ ಪ್ರದೇಶವನ್ನು ಆದಷ್ಟು ಬೇಗ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಸೇರಿಸಬೇಕಾಗಿ ನಮ್ಮ ಒಂದು ಆಸೆ. ಅದೇ ಬೆಟ್ಟದಲ್ಲಿ ಮೇಲೆ ಒಂದು ಕ್ರಿಯೇಟ್ ಆಗಿರುವಂಥ ಒಂದು ಸರೋವರ, ಕಮಲದ ಹೂಗಳು ಬೆಳೆದಿದೆ. ಸೊ ಆದಷ್ಟು ಬೇಗ ಈ ಮಾನ್ಯುಮೆಂಟ್ಸ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಸೇರಿಸಿ ಮುಂದಿನ ಪೀಳಿಗೆಗೆ ಈ ಸುಂದರವಾದ ಒಂದು ಇತಿಹಾಸವನ್ನು ಚಿತ್ರದಲ್ಲಷ್ಟೇ ಅಲ್ಲ, ನಿಜವಾಗಿ ಖುದ್ದಾಗಿ ನೋಡೋ ಒಂದು ಅವಕಾಶ ಸಿಗಲಿ ಅಂತ ಹೇಳುತ್ತಾ ಮುಂದಿನ ಟ್ರೆಕ್ಕಿಂಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್.